ಎಕ್ಸರ್ಸೈಸ್ 11.4 ಫೋರ್ತ್ ಕ್ವಶನ್ ಇಲ್ಲಿ ಏನ್ ಕೊಟ್ಟಿದಾರೆ ನೋಡ್ರಿ. ಓಕೆ, ಸ್ಟೇಟ್ಮೆಂಟ್ ಕೊಟ್ಟಿದಾರೆ ನೋಡ್ರಿ. ದ ಡಯಾಮೀಟರ್ ಆಫ್ ದ ಮೂನ್ ಈಸ್ ಅಪ್ರಾಕ್ಸಿಮೇಟ್ಲಿ 1/4 ಆಫ್ ದ ಡಯಾಮೀಟರ್ ಆಫ್ ದ ಅರ್ತ್. ಓಕೆ, ಈಗ ಇಲ್ಲಿ ನೀವು ನೋಡಿದ್ರೆ ನೀಟಾಗಿ ಅವರು ಡಯಾಮೀಟರ್ ಆಫ್ ದ ಮೂನ್ ಅವರು ಯಾರ ಜೊತೆ ಕಂಪೇರ್ ಮಾಡ್ತಾ ಇದಾರೆ? ಡಯಾಮೀಟರ್ ಆಫ್ ದ ಅರ್ತ್ ಜೊತೆ ಕಂಪೇರ್ ಮಾಡ್ತಾ ಇದಾರೆ. ಓಕೆ, ಸೊ ಇಲ್ಲಿ ಮೂನ್ ನ ಯಾರ ಜೊತೆ ಕಂಪೇರ್ ಮಾಡ್ತಾರೆ? ಅರ್ತ್ ಜೊತೆ ಕಂಪೇರ್ ಮಾಡ್ತಾ ಇದಾರಲ್ಲ, ಯಾರ ಜೊತೆ ಕಂಪೇರ್ ಮಾಡ್ತಾ ಇದಾರೋ ಅದ್ರ ವ್ಯಾಲ್ಯೂ ತಗೋಣ. ಲೆಟ್ ಡಯಾಮೀಟರ್ ಆಫ್ ದ ಅರ್ತ್ ಬಿ, ಡಯಾಮೀಟರ್ ಆಫ್ ದ ಅರ್ತ್ ಬಿ ಡಿ ಅಂತ ತಗೊಂಡೆ. ಓಕೆ, ಸೊ ಡಯಾಮೀಟರ್ ಆಫ್ ಅರ್ತ್ ನ ಏನಂತ ತಗೊಂಡೆ? ಡಿ ಅಂತ ತಗೊಂಡೆ. ಅವಾಗ ರೇಡಿಯಸ್ ಆಫ್ ಅರ್ತ್ ಏನಾಗುತ್ತೆ? D/2 ಆಗುತ್ತೆ. ಓಕೆ, ಸೊ ಇದು ಬಂದು ರೇಡಿಯಸ್ ಆಫ್ ಅರ್ತ್ ಆಯ್ತು. ಓಕೆ, ಈಗ ನೆಕ್ಸ್ಟ್ ಏನ್ ಕೊಟ್ಟಿದೆ ನೋಡ್ರಿ. ದ ಡಯಾಮೀಟರ್ ಆಫ್ ದ ಮೂನ್ ಈಸ್ ಅಪ್ರಾಕ್ಸಿಮೇಟ್ಲಿ 1/4 ಆಫ್ ದ ಡಯಾಮೀಟರ್ ಆಫ್ ದ ಅರ್ತ್. ಓಕೆ, ಆ ಸ್ಟೇಟ್ಮೆಂಟ್ ಬರೀತೀನಿ ನಿಮಗೆ. ಡಯಾಮೀಟರ್ ಆಫ್ ದ ಮೂನ್ ಈಸ್ ಅಪ್ರಾಕ್ಸಿಮೇಟ್ಲಿ 1/4 ಆಫ್ ಅಂದ್ರೆ ಇಂಟು ಡಯಾಮೀಟರ್ ಆಫ್ ಅರ್ತ್. ಡಯಾಮೀಟರ್ ಆಫ್ ಅರ್ತ್ ಏನು? ಟಿ. ಸೊ ಏನಾಗುತ್ತೆ? ಡಯಾಮೀಟರ್ ಆಫ್ ಮೂನ್ ಇಸ್ ಈಕ್ವಲ್ ಟು 1/4. ಡಯಾಮೀಟರ್ ಆಫ್ ಅರ್ತ್ ನಾವು ಏನಂತ ತಗೊಂಡಿವಿ? ಡಿ ಅಂತ ತಗೊಂಡಿವಿ, ಹೌದಾ? ಸೊ ಡಯಾಮೀಟರ್ ಆಫ್ ಮೂನ್ ಏನಾಯ್ತು? D/4 ಆಯ್ತು. ಅವಾಗ ರೇಡಿಯಸ್ ಆಫ್ ಮೂನ್ ಏನಾಗುತ್ತೆ? ರೇಡಿಯಸ್ ಆಫ್ ಮೂನ್ ಬಂದ್ಬಿಟ್ಟು ಡಯಾಮೀಟರ್ ಆಫ್ ಮೂನ್ ಬೈ 2. ಓಕೆ, ಸೊ ಡಯಾಮೀಟರ್ ಆಫ್ ಮೂನ್ ನಮ್ಗೆ ಏನ್ ಗೊತ್ತು ಇವಾಗ? ಡಯಾಮೀಟರ್ ಆಫ್ ಮೂನ್ ಬಂದ್ಬಿಟ್ಟು D/4. ಓಕೆ, ಡಯಾಮೀಟರ್ ಆಫ್ ಮೂನ್ ಬಂದು D/4 ಹೋಲ್ ಡಿವೈಡೆಡ್ ಬೈ 2. ಓಕೆ, ಈಗ ನೆಕ್ಸ್ಟ್ ಏನಾಗುತ್ತೆ? D/4 ಈ ಡಿವೈಡರ್ ಅದು ಇಂಟು ಬರೆದ್ರೆ ಏನಾಗುತ್ತೆ? ಇಲ್ಲಿ ಏನಿಲ್ಲ ಅಂದ್ರೆ 1 ಇದೆ ಅಂತ ಅರ್ಥ. ಓಕೆ, ಸೊ ನಾನು ಈ ಡಿವೈಡರ್ ಅದು ಇಂಟು ಬರೆದ್ಬಿಟ್ರೆ ಅವಾಗ ಈ ನಂಬರ್ ಏನಾಗುತ್ತೆ? ಉಲ್ಟಾಗುತ್ತೆ, ರೆಸಿಪ್ರೋಕಲ್ ಆಗುತ್ತೆ. ಸೊ 2/1 ಇರೋದು 1/2 ಆಯ್ತು. ಅವಾಗ ಏನಾಗುತ್ತೆ? D1 ಜ D, 4 2 ಜ 8. ಸೊ ರೇಡಿಯಸ್ ಆಫ್ ಮೂನ್ ಬಂದ್ಬಿಟ್ಟು ಏನಾಯ್ತಂದ್ರೆ ರೇಡಿಯಸ್ ಆಫ್ ಮೂನ್ ಬಂದ್ಬಿಟ್ಟು D/8 ಆಗುತ್ತೆ. ಓಕೆ, ಸೊ ರೇಡಿಯಸ್ ಆಫ್ ಅರ್ತ್ D/2 ಆದ್ರೆ ರೇಡಿಯಸ್ ಆಫ್ ಮೂನ್ D/8 ಆಗುತ್ತೆ. ಓಕೆ, ಸೊ ಈಗ ನಾನೇನ್ ಮಾಡ್ತೀನಿ? ಇದನ್ನ ಎರೇಸ್ ಮಾಡ್ಬಿಡ್ತೀನಿ ಇವಾಗ. ಈಗ ಅವ್ರು ನಮ್ಗೆ ಏನ್ ಕೇಳ್ತಾ ಇದಾರೆ? ವಾಟ್ ಫ್ರಾಕ್ಷನ್ ಆಫ್ ದ ವಾಲ್ಯೂಮ್ ಆಫ್ ದ ಅರ್ತ್ ಈಸ್ ದ ವಾಲ್ಯೂಮ್ ಆಫ್ ದ ಮೂನ್. ಓಕೆ, ಫ್ರಾಕ್ಷನ್ ಕೇಳ್ತಾ ಇದಾರೆ. ಓಕೆ, ಫ್ರಾಕ್ಷನ್ ಬಂದ್ಬಿಟ್ಟು ಅವ್ರು ಏನ್ ಕೇಳ್ತಾರೆ? ವಾಟ್ ಫ್ರಾಕ್ಷನ್ ಆಫ್ ದ ವಾಲ್ಯೂಮ್ ಆಫ್ ದ ಅರ್ತ್ ಈಸ್ ವಾಲ್ಯೂಮ್ ಆಫ್ ಮೂನ್. ಅಂದ್ರೆ ವಾಲ್ಯೂಮ್ ಆಫ್ ಅರ್ತ್ ಅಲ್ಲಿ ಅಂದ್ರೆ ಟೋಟಲ್ ಫ್ರಾಕ್ಷನ್ ಆಫ್ ದ ವಾಲ್ಯೂಮ್ ಆಫ್ ದ ಅರ್ತ್. ಓಕೆ, ವಾಲ್ಯೂಮ್ ಆಫ್ ಅರ್ತ್ ಅಲ್ಲಿ ವಾಲ್ಯೂಮ್ ಆಫ್ ದ ಮೂನ್ ಫ್ರಾಕ್ಷನ್ ಎಷ್ಟೈತೆ ಅಂತ ಕೇಳ್ತಾರೆ. ಸೊ ಇಲ್ಲಿ ಮೇಲೆ ಏನ್ ಬರ್ತೀನಿ? ವಾಲ್ಯೂಮ್ ಆಫ್ ಮೂನ್ ಅಂತ ಬರ್ತೀನಿ. ಓಕೆನಾ? ಈಗ ಮೂನ್ ಯಾವ ಶೇಪ್ ಅಲ್ಲಿ ಇದೆ? ಮೂನು ಲೈಕ್ ಇಲ್ಲಿ ಮೂನ್ ಇದೆ. ಮೂನ್ ಯಾವ ಶೇಪ್ ಅಲ್ಲಿ ಇದೆ? ಸ್ಪಿಯರ್ ಶೇಪ್ ಅಲ್ಲಿ ಇದೆ. ಓಕೆ, ಅದೇ ರೀತಿ ಅರ್ತ್ ಕೂಡ ಇದು ಅರ್ತ್ ಮೂನ್ ಇಬ್ರು ಯಾವ ಶೇಪ್ ಅಲ್ಲಿ ಇದಾರೆ? ಸ್ಪಿಯರ್ ಶೇಪ್ ಅಲ್ಲಿ ಇದೆ. ಸೊ ಅದಕ್ಕೆ ವಾಲ್ಯೂಮ್ ಆಫ್ ಸ್ಪಿಯರ್ ಫಾರ್ಮ್ ಹಾಕ್ತೀನಿ 4/3 πr³ ಬಟ್ ಇಲ್ಲಿ ಏನ್ ತಗೊಂತೀನಿ? ರೇಡಿಯಸ್ ಆಫ್ ಮೂನ್ ತಗೊಂತೀನಿ ಹೋಲ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ಅರ್ತ್. ಅದು ಕೂಡ ಸ್ಪಿಯರ್ ಶೇಪ್ ಅಲ್ಲಿ ಇದೆ. 4/3 πr³ ಅಂತ ತಗೊಂತೀನಿ. ಬಟ್ ಇಲ್ಲಿ ರೇಡಿಯಸ್ ಏನ್ ತಗೊಂತೀನಿ? ರೇಡಿಯಸ್ ಆಫ್ ಅರ್ತ್ ತಗೊಂತೀನಿ. ಅವಾಗ ಏನಾಯ್ತು? 4/3 π ಕ್ಯಾನ್ಸಲ್ ಆಯ್ತು. ಈಗ ಉಳಿದಿದ್ ಏನಂತ ನೋಡೋಣ ಈಗ. ಓಕೆ, RM³ ಅಂದ್ರೆ ಏನ್ ಬರೀಬೇಕು? ರೇಡಿಯಸ್ ಆಫ್ ಮೂನ್ ವ್ಯಾಲ್ಯೂ ಏನು? D/8 ಹೋಲ್ ಕ್ಯೂಬ್ ಡಿವೈಡೆಡ್ ಬೈ ರೇಡಿಯಸ್ ಆಫ್ ಅರ್ತ್ ಹೋಲ್ ಕ್ಯೂಬ್. ರೇಡಿಯಸ್ ಆಫ್ ಅರ್ತ್ ಏನು? D/2 ಹೋಲ್ ಕ್ಯೂಬ್. ಓಕೆ, ಈಗ ಈ ಕಡೆ ಬರಿತೀನಿ ಇದನ್ನ. is equal to okay D/8 ಹೋಲ್ ಕ್ಯೂಬ್. ಓಕೆ, ನಾನೇನ್ ಮಾಡ್ತೀನಿ? ಈ ಡಿವೈಡ್ ಇದೆಲ್ಲ, ಈ ಡಿವೈಡ್ ನ ನಾನು ಇಂಟು ಅಂತ ಬರಿತೀನಿ. ಅವಾಗ ಏನಾಗುತ್ತೆ? ಆ ಡಿವೈಡ್ ನ ಇಂಟು ಅಂತ ಬರೆದ್ರೆ ಈ ನಂಬರು ಉಲ್ಟಾಗುತ್ತೆ. ಓಕೆ, D/2 ಇರೋದೇನಾಗುತ್ತೆ? 2/D ಹೋಲ್ ಕ್ಯೂಬ್ ಆಗುತ್ತೆ. ಓಕೆ, ರೆಸಿಪ್ರೋಕಲ್ ಆಗುತ್ತೆ. ಈಗ ನೀವು ನೋಡಿದ್ರೆ ಟಿ ಕ್ಯೂಬ್ ಅಂತ ಬರಿತೀನಿ. ಓಕೆ, ನ್ಯೂಮರೇಟರ್ಗೂ ಕ್ಯೂಬ್ ಮಾಡ್ಬೇಕು, ಡಿನಾಮಿನೇಟರ್ಗೂ ಕ್ಯೂಬ್ ಮಾಡ್ತೀನಿ. ಡಿನಾಮಿನೇಟರ್ ಕ್ಯೂಬ್ ಮಾಡಿದ್ರೆ 8 × 8 × 8 ಆಯ್ತು. ಇಂಟು 2 ಕ್ಯೂಬ್ ಏನಂತ ಬರಿತೀನಿ? 2 × 2 × 2
ಡಿವೈಡೆಡ್ ಬೈ ಡಿ ಕ್ಯೂಬ್ ನ ಡಿ ಕ್ಯೂಬ್ ಅಂತ ಬರ್ತೀನಿ. ಅವಾಗ ಏನಾಯ್ತು, ಡಿ ಕ್ಯೂಬ್ ಡಿ ಕ್ಯೂಬ್ ಕ್ಯಾನ್ಸಲ್ ಆಯ್ತು, 2 1 ಜಾ 2 4 ಜಾ, ಮತ್ತೆ 2 1 ಜಾ 2 4 ಜಾ, 2 1 ಜಾ 2 4 ಜಾ. ಉಳಿದಿದ್ದೇನು 1 ಡಿವೈಡೆಡ್ ಬೈ 4 4 ಜಾ 16, 16 4 ಜಾ 64. ಓಕೆ, ಸೊ 1 ಬೈ 64. ಸೊ ಫ್ರಾಕ್ಷನ್ ಬಂದ್ಬಿಟ್ಟು ಏನು 1 ಬೈ 64. ಅದೇ ಅವ್ರು ರೇಷಿಯೋ ಕೇಳಿದ್ರೆ ಏನಂತ ಬರೀತೀರಿ, ರೇಷಿಯೋ ಬಂದ್ಬಿಟ್ಟು ರೇಷಿಯೋ ಕೇಳಿದ್ರೆ 1:64 ಅಂತ ಬಂದ್ಬಿಡ್ರಿ. ಓಕೆನಾ, ಸೊ ಇದು ಬಂದ್ಬಿಟ್ಟು ಇದ್ರ ಆನ್ಸರ್. ಓಕೆನಾ, ಅವ್ರು ಇಲ್ಲಿ ನೀಟಾಗಿ ಏನ್ ಕೇಳಿದ್ರು ಅವರು ಕ್ವಶನ್ ಅಲ್ಲಿ, ವಾಟ್ ಫ್ರಾಕ್ಷನ್ ಆಫ್ ದ ವಾಲ್ಯೂಮ್ ಆಫ್ ದ ಅರ್ತ್, ಅಂದ್ರೆ ವಾಲ್ಯೂಮ್ ಆಫ್ ಅರ್ತ್ ಅಲ್ಲಿ ಅಂದ ತಕ್ಷಣ ನಾವು ಕೆಳಗಡೆ ಡಿನಾಮಿನೇಟರ್ ಅಲ್ಲಿ ವಾಲ್ಯೂಮ್ ಆಫ್ ಅರ್ತ್ ತಗೋಬೇಕು. ಈಸ್ ದ ವಾಲ್ಯೂಮ್ ಆಫ್ ದ ಮೂನ್ ಅಂದ್ರೆ ಮೇಲೆ ವಾಲ್ಯೂಮ್ ಆಫ್ ದ ಮೂನ್ ತಗೋಬೇಕು. ಓಕೆ, ಸೊ ಈ ತರ ನೀವು ಫ್ರಾಕ್ಷನ್ ಬರ್ಕೋಬೇಕು. ಓಕೆ, ಆಮೇಲೆ ಆನ್ಸರ್ ಬಂದ್ಬಿಟ್ಟು ಏನು 1/64. ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ದು ಫುಲ್ ಲೆಸನ್ ಲಿಂಕ್ ಹಾಕಿರ್ತೀನಿ, ಅದನ್ನ ನೀವು ರೆಫರ್ ಮಾಡಿ. ಆಮೇಲೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ, ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು ಇಲ್ಲ ನೋಟ್ಸ್ ಕೊಟ್ರೆ ಅಪ್ಡೇಟ್ ಇದ್ರೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡಿ. ನನ್ನ ಚಾನಲ್ ಅಲ್ಲಿ ಕ್ಲಾಸ್ 9 ಆಲ್ಮೋಸ್ಟ್ ಎಲ್ಲಾ ಲೆಸನ್ಸ್ ಕಂಪ್ಲೀಟ್ ಮಾಡಿದೀನಿ. ಓಕೆ, ಎಲ್ಲಾ ಲೆಸನ್ ಕಂಪ್ಲೀಟ್ ಮಾಡ್ಬಿಟ್ಟು ಅದ್ರ ಲಿಂಕ್ ಎಲ್ಲ ಲೈಕ್ ನಿಮಗೆ ಯೂಟ್ಯೂಬ್ ಅಲ್ಲಿ ಸಿಗುತ್ತೆ. ಓಕೆ, ನೀವೇನ್ ಮಾಡ್ರಿ, ಜಸ್ಟ್ ನೀವು ನನ್ನ ಚಾನಲ್ ಹೋಗ್ಬಿಟ್ಟು, ಓಕೆ, ಆ ಚಾನಲ್ ಅಲ್ಲಿ ಪ್ಲೇ ಲಿಸ್ಟ್ ಅಂತ ಒಂದು ಆಪ್ಷನ್ ಇರುತ್ತೆ. ಆ ಪ್ಲೇ ಲಿಸ್ಟ್ ಅಲ್ಲಿ ಆಪ್ಷನ್ ಹೋದ್ರೆ ನಿಮಗೆ ಎಲ್ಲಾ ಲೆಸನ್ ಸಿಗುತ್ತೆ. ಓಕೆ, ಆಲ್ಮೋಸ್ಟ್ ಆಲ್ ಲೆಸನ್ ಎಲ್ಲವೂ ಅಲ್ಲಿ ಲೈಕ್ ಮಾಡಿರ್ತೀನಿ, ಸೊ ದಟ್ ನಿಮಗೆ ಈಸಿಯಾಗಿ ಸಿಕ್ಬಿಡುತ್ತೆ. ಓಕೆ, ಈಗ ರಿಮೈನಿಂಗ್ ಇರೋದೇನು, ಟ್ರಯಾಂಗಲ್ಸ್ ಮತ್ತೆ ಕ್ವಾಡ್ರಿಲ್ಯಾಟರಲ್ ಲೆಸನ್. ಓಕೆ, ಇವೆರಡು ಲೆಸನ್ ಪೆಂಡಿಂಗ್ ಇದೆ. ಓಕೆ, ಇವೆರಡು ಲೆಸನ್ ನಾನು ಓಕೆ ಬೈ ಫೆಬ್ರವರಿ 2nd 2025 ಒಳಗೆ ಇವೆರಡು ನಾನು ಲೈಕ್ ಅಪ್ಲೋಡ್ ಮಾಡ್ಬಿಟ್ಟು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಓಕೆ, ಸೊ ನಿಮಗೆ ಆಲ್ಮೋಸ್ಟ್ ಎಲ್ಲಾ ಲೆಸನ್ ಕವರ್ ಆಗ್ಬಿಡುತ್ತೆ. ನಿಮ್ಗೆ ಎಕ್ಸಾಮಿಗೆ ಯಾವ್ಯಾವ ಲೆಸನ್ ಬೇಕಾದ್ರದ್ದು ಎಲ್ಲಾ ಪ್ಲೇ ಲಿಸ್ಟ್ ಇರುತ್ತೆ. ನೀವು ಅದು ಹೋದ ತಕ್ಷಣ ಅದು ಪ್ರೆಸ್ ಮಾಡ್ಬಿಟ್ಟು, ಓಕೆ, ಅದ್ರಲ್ಲಿ ನಿಮಗೆ ಯಾವ ಕ್ವಶನ್ ಡೌಟ್ ಇದೆನೋ ಅದನ್ನಾದ್ರೂ ನೋಡ್ಬೋದು. ಇಲ್ಲ ನಿಮಗೆ ಫುಲ್ ಲೆಸನ್ ಅರ್ಥ ಆಗಿಲ್ಲ ಅಂದ್ರೆ ನೀವು ಫುಲ್ ಲೆಸನ್ ಕೂಡ ಕಲಿಬಹುದು. ಓಕೆ, ಸೊ ನಿಮಗೆ ಲೈಕ್ ಈಸಿಯಾಗಿ ನೀವು ಮೊಬೈಲ್ ನಿಮ್ಮ ಹತ್ರ ಇದ್ರೆ ಯಾವಾಗ ಫ್ರೀ ಇದ್ರೆ ಅವಾಗ ನೋಡ್ಬಿಟ್ಟು, ಓಕೆ, ನೀವು ಆ ಲೆಸನ್ ಅಲ್ಲಿ ಪರ್ಫೆಕ್ಟ್ ಆಗ್ಬೋದು. ಆಮೇಲೆ ಮ್ಯಾಥ್ಸ್ ಅಲ್ಲಿ ಚೆನ್ನಾಗಿ ಸ್ಕೋರ್ ಮಾಡ್ಬೋದು. ಓಕೆ, ಸೊ ಅದಕ್ಕೋಸ್ಕರ ನನ್ನ ಚಾನಲ್ ಅಲ್ಲಿ ಹೋಗ್ಬಿಟ್ಟು ಆ ಪ್ಲೇ ಲಿಸ್ಟ್ ನೀವು ರೆಫರ್ ಮಾಡ್ರಿ. ಓಕೆ, ಸೊ ನಾನು ಆಮೇಲೆ ಒಂದ್ ಸ್ವಲ್ಪ ದಿನ ಆದ್ಮೇಲೆ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಕ್ಲಾಸ್ 9th ಇದು ಓಕೆ ಸಪರೇಟ್ ಆಗಿ ಒಂದು ನೀಟಾಗಿ ಫಾರ್ಮ್ಯಾಟ್ ಆಗಿ ಲೆಸನ್ ವೈಸ್ ಪ್ಲೇ ಲಿಸ್ಟ್ ಮಾಡ್ಬಿಟ್ಟಿರ್ತೀನಿ. ಸೊ ದಟ್ ನೀವು ಓದ್ ತಕ್ಷಣ ನಿಮ್ಗೆ ಈಸಿಯಾಗಿ ಸಿಗುತ್ತೆ ಲೆಸನ್. ಓಕೆ, ಯಾವ ಲೆಸನ್ ಎಲ್ಲಿದೆ ಅಂತ ಹುಡುಕೋ ಅವಶ್ಯಕತೆ ಇರಲ್ಲ, ಇಮಿಡಿಯೇಟ್ ಆಗಿ ಸಿಕ್ಬಿಡುತ್ತೆ. ಓಕೆ, ಆ ತರ ನಾನು ರೆಡಿ ಮಾಡ್ತೀನಿ ಒನ್ಸ್ ಎಲ್ಲ ಇವು ಕಂಪ್ಲೀಟ್ ಆದ ತಕ್ಷಣ. ಸೊ ಅದಕ್ಕೋಸ್ಕರ ನೀವೇನ್ ಮಾಡ್ರಿ, ಎಲ್ಲಾ ಲೆಸನ್ ರೆಫರ್ ಮಾಡ್ರಿ. ಡೌಟ್ ಇದ್ರೆ ನೀವು ಇನ್ಸ್ಟಾಗ್ರಾಮ್ ಇಲ್ಲ ಟೆಲಿಗ್ರಾಮ್ ಅಲ್ಲಿ ಮೆಸೇಜ್ ಹಾಕ್ರಿ. ನಾನು ಡೆಫಿನೆಟ್ಲಿ ಅದಕ್ಕೆ ರಿಪ್ಲೈ ಮಾಡ್ಬಿಟ್ಟು ಅದಕ್ಕೆ ನಿಮ್ ಡೌಟ್ ಕ್ಲಾರಿಫೈ ಮಾಡಕ್ ಟ್ರೈ ಮಾಡ್ತೀನಿ. ಓಕೆ, ಮ್ಯಾಕ್ಸಿಮಮ್ ಡೌಟ್ ನಿಮ್ಗೆ ಇರ್ಲಾರ್ದಂಗೆ ಮಾಡ್ತೀನಿ. ಓಕೆ, ಸೊ ಅದಕ್ಕೋಸ್ಕರ ನೀವು ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ರಿ, ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡಿ.